ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಬನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜರ ಭವಿಷ್ಯಲಿಂಗ ಆಶ್ರಮ, ಮನಗೋಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಭಕ್ತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಭಕ್ತಿ ಎಂದರೆ ಅದು ಪರಮ ಪವಿತ್ರ ಭಾವ. ಅಲ್ಲಿ ಕಾಮನೆಗಳು, ವಾಸನೆಗಳು, ಆಶೆ, ರೋಷ, ಕೋಪ, ತಾಪ, ವಂಚನೆ, ಅರಿಷಡ್ ವರ್ಗಗಳು ಯಾವುದೂ ಇಲ್ಲದೆ ಆ ಆತ್ಮ ನಿರ್ಮಲವಾಗಿರುತ್ತದೆ. ಭಕ್ತಿ ಎಂದರೆ ಜಪ ತಪ ಮಂತ್ರ ಪಠಿಸುವುದಲ್ಲ, ಹೋಮ ಹವನ ಮಾಡುವುದಲ್ಲ. ಅದು ಅಂತರಾಳದಿಂದ ಹೊರಹೊಮ್ಮುವ ಭಾವನೆ. ಭಕ್ತಿಯನ್ನು ನಾವು ಮೂರು ವಿಧದಲ್ಲಿ ಮಾಡಬೇಕು. ಒಂದು, ಮನಸ್ಸು ನಿರ್ಮಲವಾಗಿರಬೇಕು, ಸ್ವಚ್ಛವಾಗಿ ಇರಬೇಕು. ನಮ್ಮ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುವಂತೆ ನಮ್ಮ ಮಾತು ಇರಬೇಕು. ಇನ್ನು ಶರೀರ, ಈ ಶರೀರ ತ್ರಿಕರಣಗಳು, ಮನಸ್ಸು, ಮಾತು, ಶರೀರ ಇವು ಪರಿಶುದ್ಧವಾಗಿರಬೇಕು. ಆ ಸೊನಗ ಮುಟ್ಟದ ಮುನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಈ ಮೂರು ಇನ್ನೊಬ್ಬರ ಅಧೀನವಾಗಿರಬಾರದು. ಅಂದರೆ ನಮ್ಮ ಜೀವನ ಕೇವಲ ಪ್ರದರ್ಶನ, ನಾಟಕ, ದಂಬಾಚಾರ ಇವುಗಳಿಗೆ ಒಳಗಾಗಬಾರದು. ಅಂದರೆ ಈಗಿನ ವಾತಾವರಣಕ್ಕೆ ಫ್ಯಾಷನ್ ಅಂದರೆ ಒಂದು ಅಂತಸ್ತು, ಒಂದು ಪ್ರತಿಷ್ಠೆ, ಗೌರವಕ್ಕೆ ಅಲ್ಲ. ಪ್ರತಿಷ್ಠೆ, ಗೌರವ, ಪದವಿಗಳಿಗೆ ನಾವು ಬೆನ್ನು ಹತ್ತಬಾರದು. ಸನ್ಮಾನ, ಗೌರವಗಳು ನಾವು ಬಯಸದೇ ಬರಬೇಕು. ಆದ್ದರಿಂದ ನಾವು ನಮಗೆ ಗೌರವ ಯಾರು ಕೊಡುವುದಿಲ್ಲವೋ ಅಂಥವರ ಜೊತೆ ಮಾತನಾಡಬಾರದು. ಕರೆಯಲಾರದವರ ಮನೆಗೆ ಎಂದೂ ಮರೆತು ಹೋಗಬಾರದು. ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ತರುವ, ಅಪಮಾನ ಮಾಡುವ ಜನರಿಗೆ, ಅಂಥ ಜನರ 1000 ಪ್ರಶ್ನೆಗಳಿಗೆ ನಮ್ಮ ಉತ್ತರ ಒಂದೇ ಆಗಿರಬೇಕು. ಯಾವಾಗಲೂ ವಾದ ವಿವಾದಕ್ಕೆ ಇಳಿಯಬಾರದು. ಆಸ್ತಿಕರು, ನಾಸ್ತಿಕರು ಹೀಗೆ ವಾದ ವಿವಾದಕ್ಕೆ ಇಳಿದು ಸ್ಪಷ್ಟ ಕಲ್ಪನೆ ಇಲ್ಲದೆ ಇನ್ನೊಬ್ಬರನ್ನು ತಗೊಳ್ಳಬಾರದು. ಹೀಗಾಗಿ ನಮ್ಮ ಜೀವನವನ್ನು ನಾವೇ ಸ್ವಯಂ ರೂಪಿಸಿಕೊಳ್ಳಬೇಕು. ಕಾರಣ, ಭಕ್ತಿ ಇಲ್ಲದವರು ಯಾವಾಗಲೂ ದುಷ್ಟರು, ನೀಚರು, ರಾಕ್ಷಸರು. ಅವರ ಗುಣಗಳು, ಅವಗುಣಗಳು ಭಾವ ದುರ್ಭಾವವಾಗಿರುತ್ತವೆ. ಅಂಥವರ ಜೊತೆ ನಾವು ಎಂದಿಗೂ ನೆಲೆಯಬಾರದು. ಅನುತನು ಹೇಳಿಕೊಳ್ಳಬಾರದು. ನಯ ವಿನಯದಿಂದ ನಮ್ಮನ್ನು, ಸಜ್ಜನರನ್ನು ಅವರು ಯಾಮಾರಿಸುತ್ತಾರೆ. ಪರಸ್ತ್ರೀ ಪರಧನಕ್ಕಾಗಿ ಹಾತೊರೆಯುತ್ತಾರೆ, ಪರದೈವವನ್ನು ಬಗೆಯುತ್ತಾರೆ. ಅಂಥವರಲ್ಲಿ ಯಾವಾಗಲೂ ಅಂಥವರು ಅತೃಪ್ತಿಯಿಂದಲೇ ಬದುಕುತ್ತಾರೆ. ಆದ್ದರಿಂದ ಸಂತೋಷ, ಆನಂದ, ಅತೃಪ್ತಿ ಜೀವನ ನಮ್ಮದಾಗಬಾರದು. ಭಕ್ತಿ ಇಲ್ಲದವರು ಎಂದಿಗೂ ಅವರು ಉದ್ಧಾರವಾಗುವುದಿಲ್ಲ. ಇನ್ನೊಬ್ಬರು ಉದ್ಧಾರವಾಗಲಿಕ್ಕೆ ಬಿಡುವುದಿಲ್ಲ. ಅವರು ಇನ್ನೊಬ್ಬರಿಗೆ ಏಳಿಗೆಯನ್ನು ಕಂಡು ಸಹಿಸುವುದಿಲ್ಲ. ಇನ್ನೊಬ್ಬರನ್ನು ಕಾಲು ಎಳೆದು ಕೆಳಕ್ಕೆ ತಳ್ಳುವುದನ್ನೇ ಮಾಡುತ್ತಾರೆ.
ಆದ್ದರಿಂದ ಶಿವಭಕ್ತರಲ್ಲದವರು ಯಾವಾಗಲೂ ಸ್ವಾರ್ಥ, ಕಪಟ, ಮೋಸ, ವಂಚನೆ, ದಂಭಾಚಾರ, ಪ್ರದರ್ಶನ ಹೀಗೆ ವೇಷಭೂಷಣಗಳನ್ನು ಹಾಕಿಕೊಂಡು ಬದುಕುತ್ತಾರೆ. ಆದ್ದರಿಂದ ಶಿವಭಕ್ತರಲ್ಲದವರ ಜೊತೆ ನಾವು ಎಂದೂ ನೆಲೆಯಬಾರದು, ನುಡಿಯಬಾರದು, ಕೂಡಿರಬಾರದು, ಅನೂತನು ಹೇಳಿಕೊಳ್ಳಬಾರದು. ಅವರು ವಿಷಸರ್ಪಗಳು ಇದ್ದಂತೆ. ಹಾವಿಗೆ ಹಾಲೆರೆದರೆ ವಿಷವು ಹೆಚ್ಚಾಗುವಂತೆ ಅಂಥವರ ಜೊತೆ ನಾವು ನೆಲೆಯಬಾರದು. ನಾವು ಎಲ್ಲರನ್ನೂ ಪ್ರೀತಿಸಬೇಕು, ಸಕಲ ಪ್ರಾಣಿಗಳಲ್ಲೂ ದಯ ತೋರಿಸಬೇಕು, ಎಲ್ಲರನ್ನೂ ಪರಿಶುದ್ಧ ಭಾವದಿಂದ ಕಾಣಬೇಕು. ಇನ್ನೊಬ್ಬರ ವಸ್ತುವಿನ ಮೇಲೆ, ಬಟ್ಟೆ ಮೇಲೆ, ಹಣದ ಮೇಲೆ, ಪರಸ್ತ್ರೀಯ ಬಗ್ಗೆ ನಾವು ಗೌರವ ಇಟ್ಟುಕೊಳ್ಳಬೇಕು. ಅವುಗಳನ್ನು ಕದಿಯುವುದು ಮಾಡಬಾರದು. ಆದ್ದರಿಂದ ನಮ್ಮ ಜೀವನ ಹಿತಮಿತವಾಗಿರಬೇಕು. ಸಮರತಿ, ಸಮಕಳೆ ಅಂದರೆ ಪ್ರೀತಿ, ಶಾಂತಿಯಿಂದ, ಸಹನೆಯಿಂದ ಕೂಡಿರಬೇಕು. ಅದಕ್ಕಾಗಿ ನಮಗೆ ಜ್ಞಾನ ಬೇಕು. ಜ್ಞಾನ ನಮ್ಮಲ್ಲಿರುವ ಕೋಪ, ತಾಪ ಎಲ್ಲವೂ ಕಾಮನೆಗಳು, ವಾಸನೆಗಳು ಅವು ಕಡಿಮೆ ಮಾಡುತ್ತವೆ. ಆದ್ದರಿಂದ ಇನ್ನೊಬ್ಬರಿಗೆ ಭಾರವಾಗಲಾರದೆ ನಾವು ನಮ್ಮನ್ನೇ ಅರಿತುಕೊಂಡು ಸ್ವಚ್ಛತೆಯಿಂದ ಇರುವುದನ್ನು ಕಲಿಬೇಕು. ನಮ್ಮ ಭಾವ ಸಮರ್ಪಿತ ಭಾವವಾಗಿ ಹೊರಹೊಮ್ಮಬೇಕು. ಅಂದರೆ ನಮ್ಮ ತನು, ಮನ, ಧನ ನಮಗಾಗಿ ಅಲ್ಲದೆ ಇನ್ನೊಬ್ಬರಿಗಾಗಿಯೂ ಮೀಸಲಿಡಬೇಕು. ಅಂದಾಗ ನಾವು ಸಂತೋಷದಿಂದ ಸಾಯುವವರೆಗೆ ಬದುಕುತ್ತೇವೆ. ದೇವರು ಸದಾ ನಮ್ಮ ಜೊತೆ ಇರುತ್ತಾನೆ ಎಂಬ ದೃಢ ನಂಬಿಕೆ, ನಿಶ್ಚಲ ಭಾವ ಇರಬೇಕು. ಆ ಶಿವನಲ್ಲಿ ದೃಢವಾದ ಭಕ್ತಿ, ವಿಶ್ವಾಸ, ನಂಬಿಕೆ ಇಟ್ಟಾಗ ನಮ್ಮ ಜೀವನ ಪರಮಗತಿಯನ್ನು ಹೊಂದುತ್ತದೆ. ಎಲ್ಲವೂ ಅವನದೇ, ಅದು ದೇವನ ಪ್ರಸಾದವೆಂದು ಅರಿತಿರಬೇಕು. ಆದ್ದರಿಂದ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಬಗೆಯಬೇಕು. ಅಂದರೆ ನಮ್ಮ ಜೊತೆ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಇರುತ್ತದೆ. ದುಷ್ಟರು ಇರುತ್ತಾರೆ, ಸಜ್ಜನರು ಇರುತ್ತಾರೆ. ದುಷ್ಟರಾದವರು ಯಾವ ವೇಳೆಯಲ್ಲಿ ಹೇಗೆ ಇರುತ್ತಾರೆ, ಅವರು ತಮ್ಮ ಬಾಂಬ್ ಸ್ಫೋಟ ಹೇಗೆ ಮಾಡುತ್ತಾರೆ ಅದನ್ನು ನಾವು ಅರಿತಿರಬೇಕು. ಮಾಟ ಮಂತ್ರವಾಗಲಿ, ಇನ್ನೊಬ್ಬರಿಗೆ ಚಾಡಿ ಹೇಳುವುದಾಗಲಿ, ಇನ್ನೊಬ್ಬರ ನಿಂದೆ ಮಾಡುವುದಾಗಲಿ, ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು. ತಿಮ್ಮ ಸಾಯಲಿ ಅಂದರೆ ತಮ್ಮ ಸಾಯುತ್ತಾನೆ ಎಂಬ ದೃಢ ನಂಬಿಕೆ ನಮ್ಮದಾಗಿರಬೇಕು. ಅದಕ್ಕಾಗಿ ಆ ಮನಸ್ಸನ್ನು, ಶರೀರವನ್ನು, ಮಾತನ್ನು ನಾವು ನಿಗ್ರಹಿಸುತ್ತಿರಬೇಕು. ಅಹಂಕಾರ, ನಾನು, ನನ್ನದು ಅಹಂಕಾರ ಇದು ಅಡ್ಡಗೋಡೆ ಇದ್ದಂತೆ. ಈ ಅಹಂಕಾರ ರೊಕ್ಕ, ರೂಪಾಯಿ, ಸಂಪತ್ತಿನಿಂದ ಬರುತ್ತದೆ. ಅಹಂಕಾರ ಇದ್ದವರು ಯಾರನ್ನೂ ನೋಡುವುದಿಲ್ಲ, ಎಲ್ಲರನ್ನೂ ತಿರಸ್ಕರಿಸುತ್ತಾರೆ. ಗುರುವೇ ಬರಲಿ, ಹಿರಿಯರೇ ಬರಲಿ, ಸಜ್ಜನರೇ ಬರಲಿ, ತಂದೆ ತಾಯಿಗಳೇ ಬರಲಿ, ಅಣ್ಣ ತಮ್ಮಂದರೇ ಬರಲಿ, ಅಹಂಕಾರ ಇದ್ದವರು ಯಾರನ್ನೂ ನೋಡುವುದಿಲ್ಲ. ತಮ್ಮ ಅಹಂಕಾರದಲ್ಲೇ, ಗರ್ವದಲ್ಲೇ ಮೆರೆಯುತ್ತಾರೆ. ಆದ್ದರಿಂದ ವಿಶ್ವಗುರು ಅನ್ನಬಸವಣ್ಣನವರು ಹೇಳುವಂತೆ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿಯುವರಯ್ಯ ಕೂಡಲ ಸಂಗಮ ದೇವ. ಹೀಗೆ ಹಾವು ಕಚ್ಚಿದವರನ್ನು ನಾವು ಬದುಕಿಸಬಹುದು. ಪಿಶಾಚಿ ಇಲ್ಲವೇ ಗ್ರಹ ಹೊಡೆದವರನ್ನು ನಾವು ಮಾತನಾಡಿಸಬಹುದು. ಹೀಗಾಗಿ ಸಂಪತ್ತೆಂಬ ಸಿರಿ ಸಂಪತ್ತು, ರೊಕ್ಕ, ರೂಪಾಯಿ, ಅಧಿಕಾರ ಇಂಥ ಗ್ರಹ ಹಿಡಿದವರನ್ನು ನಾವು ಮಾತನಾಡಿಸಲು ಹೋಗಬಾರದು.
ಏಕೆಂದರೆ ಅವರು ಐಶ್ವರ್ಯ, ಸಿರಿ, ಸಂಪತ್ತು, ಅಧಿಕಾರದಿಂದ ಮದ ಏರುತ್ತದೆ. ಮನುಷ್ಯರನ್ನು ಮರೆತು ಮಾತನಾಡಿಸಲು ಬಂದವರಿಗೆ ಅವರು ಉತ್ತರಿಸುವುದೇ ಇಲ್ಲ. ಅಂಥ ದಿಮಾಕು ಇರುತ್ತದೆ. ಆದ್ದರಿಂದ ಶ್ರೀಮಂತರು ಯಾವಾಗಲೂ ಸಾಮಾನ್ಯರೊಡನೆ ಸ್ಪಂದಿಸುವುದೇ ಇಲ್ಲ. ಅವರು ತಮ್ಮ ಪ್ರತಿಷ್ಠೆ ಒಣ ಜಂಬಿಗಾಗಿ ಬಡದಾಡುತ್ತಾರೆ. ಅವರ ಮನೆಯೇನು ಬಂಗಾರದ್ದು ಇರುವುದಿಲ್ಲ, ಅವರು ತಿನ್ನುವ ಆಹಾರ ಚಿನ್ನ ಬಂಗಾರದಿಂದ ಕೂಡಿರುವುದಿಲ್ಲ. ಆದರೆ ಎಲ್ಲರೂ ತಿನ್ನುವುದು ಅನ್ನ ಎಂಬುದನ್ನು ಮರೆತು ಅವರು ಬಾಳುತ್ತಾರೆ. ಆದ್ದರಿಂದ ಬದುಕಿನ ಕಷ್ಟ ಕಾರ್ಪಣ್ಯದ ಜೊತೆಗೆ ನಾವು ನೊಂದು ಬಂದವರ ನೋವಿಗೆ ನಾವು ಸ್ಪಂದಿಸಬೇಕು. ಬಡತನ ಬಂದಾಗ, ಏನಾದರೂ ಅವಘಡ ಸಂಭವಿಸಿದಾಗ ಅವರು ಇನ್ನೊಬ್ಬರ ಜೊತೆ ಮಾತನಾಡಿಸುತ್ತಾರೆ. ಆದ್ದರಿಂದ ನಾವು ಮತ್ತೊಬ್ಬರ ನೋವಿಗೆ ಯಾವಾಗಲೂ ಸ್ಪಂದಿಸಿದರೆ ಇನ್ನೊಬ್ಬರು ನಮಗೆ ಸ್ಪಂದಿಸುತ್ತಾರೆ ಎಂಬುದು ನಮಗೆ ಅರಿವಿರಬೇಕು. ಅಂಥ ಭಕ್ತಿ ಇದ್ದವರಿಗೆ ಮಾತ್ರ ಇದು ಸಾಧ್ಯ. ಭಕ್ತಿ ಇಲ್ಲದಿದ್ದವರು, ಅವರಿಗೆ ದೇವರು ಇಲ್ಲ, ದಿಂಡರೂ ಇಲ್ಲ, ಕೇವಲ ಸಿರಿ ಸಂಪತ್ತು ಎಂದೇ ತಮ್ಮ ಕೊನೆ ಆಗುತ್ತಾರೆ. ಆದ್ದರಿಂದ ಎಲ್ಲರಿಗಿಂತಲೂ ನಾನು ದೊಡ್ಡ ಶ್ರೇಷ್ಠ, ನಾನು ಎಲ್ಲನೂ ಬಲ್ಲೆ ಎನ್ನುವರು ತಮ್ಮ ಸಾವನ್ನೇ ಅವರು ಬಲ್ಲವರಾಗಿರುವುದಿಲ್ಲ. ಸಾವು ಹೇಳಿ ಬರುವುದಿಲ್ಲ. ಅರ್ಥರೇಖೆ ಇದ್ದರೆ ಫಲವೇನು? ಆಯುಷ್ಯ ತೀರಿದ ಮೇಲೆ ಬೇಕಾದಷ್ಟು ಸಂಪತ್ತು, ದ್ರವ್ಯ ಎಲ್ಲವೂ ಇದ್ದಾಗ ಆಯುಷ್ಯ ಮುಗಿತು ಎಂದರೆ ನಮ್ಮ ಜೀವನ ಮುಗಿದಂತಾಯಿತು. ಆದ್ದರಿಂದ ನಾವು ಅಹಂಕಾರವನ್ನು ಬಿಡಬೇಕು. ಅಹಂಕಾರ ಎಂಬುದು ಒಂದು ನಿಶೆ ಇದ್ದಂತೆ. ಸಿರಿ ಸಂಗ್ರಹಿಸುವುದಲ್ಲ, ಅದನ್ನು ಬಳಸಬೇಕು. ಆದ್ದರಿಂದ ಸೆರೆ ಸಿಂಧಿ ಕುಡಿದವರನ್ನು ನಾವು ಎಬ್ಬಿಸಬಹುದು, ಆದರೆ ಗ್ರಹ ಹಿಡಿದವರನ್ನು ಸಂಗ್ರಹಿಸುವ ಭಾವ ಇರುವವರನ್ನು ನಾವು ಮಾತನಾಡಿಸಲಿಕ್ಕೂ ಬರುವುದಿಲ್ಲ. ಆದ್ದರಿಂದ ನಮ್ಮ ದೃಷ್ಟಿ ಬದಲಾಗಬೇಕು. ನಾವು ನೋಡುವ ನೋಟ, ಮಾಟ ಅದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸೆರೆ ಸಿಂಧಿ ಕುಡಿದರೆ ಕೇವಲ 1 ತಾಸು ಇರುತ್ತದೆ, ಆದರೆ ಈ ಅಹಂಕಾರ ಎಂಬುದು ಅವನ ಜೀವನವನ್ನೇ ಹಾಳು ಮಾಡುತ್ತದೆ. ಆದ್ದರಿಂದ ಅಹಂಕಾರವನ್ನು ನಾವು ಮೊದಲು ಬಿಡಬೇಕು. ನಮ್ಮಲ್ಲಿರುವ ದೋಷಗಳನ್ನು ನಾವು ನೋಡಬೇಕು, ಹೊರತಾಗಿ ಮತ್ತೊಬ್ಬರ ದೋಷಗಳನ್ನಲ್ಲ. ಆದ್ದರಿಂದ ಕಾಮಾಂಧನಾದವನು ಅವನು ಯಾವಾಗಲೂ ಏನನ್ನೂ ನೋಡುವುದಿಲ್ಲ, ಕೇವಲ ಕಾಂಚನ, ಕಾಮಿನಿ ಇವುಗಳಿಗಾಗಿಯೇ ಬಡಿದಾಡುತ್ತಾನೆ. ಆದ್ದರಿಂದ ತಾನು ದಿಢೀರನೆ ಶ್ರೀಮಂತನಾಗಲು ಬಯಸುತ್ತಾನೆ. ಏನಾದರೂ ಮಾಡಿ, ಆದರೂ ಅದು ಕೆಟ್ಟದ್ದೇ ಇರಲಿ ಒಳ್ಳೆಯದೇ ಇರಲಿ, ಆ ಕರ್ಮವನ್ನು ಮಾಡಿ ತಾನು ಮದೋನ್ಮತ್ತನಾಗುತ್ತಾನೆ. ಅಂತಹ ಮದೋನ್ಮತ್ತನಾಗಬಾರದೆ ನಾವು ನಿಷ್ಠೆ, ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಇವುಗಳನ್ನು ಎಂದೂ ನಾವು ಮರೆಯಬಾರದು.